Hello, I am Rahul. I am studying Diploma in Fire and Industrial Safety Management at Karawal Institute of Fire and Safety and Authorized Training Center BSS. Here I am applying for a World Skill Council Career Development Certification as a Safety Officer. ನಾನು ಇವತ್ತು ಪಿ ಬಗ್ಗೆ ಮಾತಾಡ್ತಿದ್ದೇನೆ. ನಮಗೆ ಜಾಬ್ ಸೈಟಲ್ಲಿ ಪಿ ತುಂಬ ಮುಖ್ಯವಾಗಿದೆ. ಜಾಬ್ ಸೈಟಲ್ಲಿ ತುಂಬ ಹಜಾರ್ಡ್ಸ್ಗಳಿವೆ. ಅದರಲ್ಲಿ ಕೆಲವು ಎಲ್ಲ ಪಿಗಳನ್ನು ಯೂಸ್ ಮಾಡಬೇಕು. ಅಂದರೆ ಹೆಲ್ಮೆಟ್, ಗಾಗಲ್ಸ್, ಜಾಕೆಟ್, ಗ್ಲೌಸ್, ಮಾಸ್ಕ್. ನಾನಿವತ್ತು ಕೆಲವು ಕಿಟ್ಗಳಿವೆ, ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳಿದ್ರೆ, ಫಸ್ಟ್ ಹೆಲ್ಮೆಟ್, ಸೇಫ್ಟಿ ಹೆಲ್ಮೆಟ್. ಇದರಲ್ಲಿ ಚೈನ್ ಸ್ಟ್ರಾಪ್ಸ್ ಇರುತ್ತೆ, ಅದನ್ನು ಮತ್ತೆ ಅಡ್ಜಸ್ಟೇಬಲ್ ಇರುತ್ತೆ, ಅದನ್ನು ಅಡ್ಜಸ್ಟ್ಮೆಂಟ್ ಹಾಕಬೇಕು. ಇದರಲ್ಲಿ ಹಜಾರ್ಡ್ ಅಂದರೆ ಈಗ ವರ್ಕ್ ಸೈಟಲ್ಲಿ ಆಬ್ಜೆಕ್ಟ್ಸ್ ಫಾಲ್ ಆಗ್ಬೋದು ಮೇಲಿಂದ ಕೆಳಗೆ, ಅದರಿಂದ ನಮಗೆ ಡ್ಯಾಮೇಜ್ ಆಗದ ಥರ ಯೂಸ್ ಮಾಡೋದು. ಇದು ಸೇಫ್ಟಿ ಹೆಲ್ಮೆಟ್, ಇದು ವರ್ಕರ್ ಯೂಸ್ ಮಾಡ್ತಾರೆ, ಇದು ಸೇಫ್ಟಿ ಆಫೀಸರ್ ಯೂಸ್ ಮಾಡ್ತಾರೆ, ಇದು ಸೇಫ್ಟಿ ಸೂಪರ್ವೈಸರ್ ಯೂಸ್ ಮಾಡ್ತಾರೆ, ಮತ್ತು ಇದು ಎಲ್ಲ ಹೆಲ್ಮೆಟ್ ಇದು ವರ್ಕರ್ ಯೂಸ್ ಮಾಡ್ತಾರೆ. ಈಗ ಇದು ಇಯರ್ ಮಫ್, ಇದನ್ನು ಇದು ಮಾಡಿ ಕಿವಿಗಿಟ್ಟು 30 ಸೆಕೆಂಡ್ ಇದು ಮಾಡಬೇಕು. ನೆಕ್ಸ್ಟ್ ಸೇಫ್ಟಿ ಗೋಗಲ್ಸ್, ಇದನ್ನು ಹಾಕಿದರೆ ಡಸ್ಟ್ ಮತ್ತು ಯಾವುದೇ ರೀತಿಯ ಇದು ಹೋಗೋದಾಗೆ ಇದು ಪ್ರೊಟೆಕ್ಟ್ ಮಾಡ್ತದೆ. ಮತ್ತು ಈಗ ಕೆಲವರಿಗೆಲ್ಲ ವರ್ಕ್ ಸೈಟಲ್ಲಿ ಪವರ್ ಗ್ಲಾಸ್ ಇರುತ್ತದೆ, ಅವರಿಗೆ ಇದನ್ನು ಇದರ ಪವರ್ ಗ್ಲಾಸ್ ಹಾಕಿ ಮತ್ತು ಇದರ ಮೇಲೆ ಹಾಕಿ ಇಲ್ಲಿ ಪ್ರೊಟೆಕ್ಟ್ ಆಗ್ತದೆ. ಮತ್ತು ಇದು ಸಹ ಇಯರ್ ಮಫ್, 2 ಕಿವಿಗೆ ಆಗೋದು. ನೆಕ್ಸ್ಟು ಫಿಲ್ಟರ್ ಮಾಸ್ಕ್ ಇದೆ, ಇದರಿಂದ ಕೆಮಿಕಲ್ಸ್, ಫ್ಯೂಮ್ಸ್ ಅದು ಇದನ್ನು ಫಿಲ್ಟರ್ ಮಾಡಿ ಇದು ಮಾಡ್ತದೆ, ಇದು ಪ್ರೊಟೆಕ್ಟ್ ಮಾಡ್ತದೆ. ಇದು ನಾರ್ಮಲ್ ಮಾಸ್ಕ್, ಡಸ್ಟಿಂದ ಫುಲ್ಲು ಕವರ್ ಮಾಡ್ತದೆ. ನೆಕ್ಸ್ಟ್ ಹ್ಯಾಂಡ್ ಗ್ಲೌಸ್, ಇದು ನಾರ್ಮಲ್, ಇದರಿಂದ ಕಾಂಕ್ರೀಟ್ ವರ್ಕ್, ಮ್ಯಾನ್ಯುವಲ್ ಹ್ಯಾಂಡಿಂಗ್ ಮತ್ತು ಯಾವುದೇ ರೀತಿಯ ಹ್ಯಾಂಡ್ ಡ್ಯಾಮೇಜ್ ಆಗೋದಾಗಿ ನೋಡ್ಕೊಳ್ತದೆ, ಇದು ಪ್ರೊಟೆಕ್ಟ್ ಮಾಡ್ತದೆ. ಇದು ಲೆದರದ್ದು. ನೆಕ್ಸ್ಟ್ ಇದು ವೆಲ್ಡಿಂಗ್ ಗ್ಲೌಸ್, ನಾವಿದು ವೆಲ್ಡಿಂಗ್ ಮಾಡುವಾಗ ಇದು ಯೂಸ್ ಮಾಡ್ತೀವಿ. ಇದರಿಂದ ಇದು ಪ್ರೊಟೆಕ್ಷನ್ ತುಂಬ ಗ್ರಿಪ್ ಇರ್ತದೆ, ಮತ್ತು ಯಾವುದೇ ರೀತಿಯ ವೆಲ್ಡಿಂಗ್ ಆಗುವಾಗ ವೆಲ್ಡಿಂಗ್ ಇಲ್ಲದೆ ಕಟ್ಟಿಂಗ್ ಎಲ್ಲ ಮಾಡುವಾಗ ಸ್ಪಾರ್ಕ್ ಕಟ್ಟಿದೆ ಇದು ಡ್ಯಾಮೇಜ್ ಆಗ ಕೈಯನ್ನು ಪ್ರೊಟೆಕ್ಟ್ ಮಾಡ್ತದೆ ಡ್ಯಾಮೇಜ್ ಆಗೋದಾಗಿ. ನೆಕ್ಸ್ಟ್ ಇದು ಕಾರ್ಟೇಜ್ ಮಾಸ್ಕ್, ಇದು 150 ಅವರ್ ನಾವು ಇದು ಯೂಸ್ ಮಾಡೋದು. ಆಮೇಲೆ ಇದು ಫುಲ್ ಬ್ಲ್ಯಾಕ್ ಆಗ್ತದೆ. ನೆಕ್ಸ್ಟ್ ಇದನ್ನು ತೆಗೆದು ಇದು ಬ್ಲ್ಯಾಕ್ ಆಗಿರ್ತದೆ, ಮತ್ತು ಇದನ್ನು ನಾವು ಕಾರ್ಟೇಜನ್ನು ಚೇಂಜ್ ಮಾಡಬೇಕು. ನೆಕ್ಸ್ಟ್ ಒಂದು ಸೇಫ್ಟಿ ಜಾಕೆಟ್, ಇದರಲ್ಲಿ ಮೇನ್ ಆಗಿ ರಿಫ್ಲೆಕ್ಟರ್ ಇರ್ತದೆ. ನಾವು ಯಾವಾಗ ನೈಟ್ ವರ್ಕ್ ಮಾಡುವಾಗ ಇದು ನೈಟ್ ವರ್ಕ್ ಮಾಡುವಾಗ ನಾವು ಈಗ ಗಾಡಿಗಳು ಬರ್ತದೆ, ಇದರಲ್ಲಿ ರಿಫ್ಲೆಕ್ಟರ್ ಇದೆ. ಇದು ಗಾಡಿ ಬರುವಾಗ ಹೆಡ್ಲೈಟಿಂದ ಇದಾಗಿ ಹೆಡ್ಲೈಟ್ ಬಿದ್ದ ಮೇಲೆ ಇದು ರಿಫ್ಲೆಕ್ಟ್ ಆಗ್ತದೆ, ಆವಾಗ ಗೊತ್ತಾಗ್ತದೆ ನಾನು ಇಲ್ಲಿ ವರ್ಕ್ ಮಾಡ್ತಿದ್ದೇನೆ ಅಂತ. ಇದು ಹಿಂಗೆ ಸೈಡ್ ಫುಲ್ ಇದು ನೈಟಲ್ಲಿ ವರ್ಕ್ ಮಾಡುವಾಗ ಇದು ಮೋಸ್ಟ್ಲಿ ಫುಲ್ ಇಂಪಾರ್ಟೆಂಟ್ ಆಗಿರ್ತದೆ, ಇಲ್ಲದ್ರೆ ಹಲವು ರಿಸ್ಕ್ಗಳಿರ್ತದೆ. ಇವಾಗ ವೆಹಿಕಲ್ಸ್ ಬಂದು ಹಿಟ್ ಮಾಡ್ಬೋದು ನಮ್ಮನ್ನು, ಮತ್ತು ಡ್ಯಾಮೇಜ್ ಆಗ್ಬೋದು, ಇಂಜುರೀಸ್ ಎಲ್ಲ ಆಗೋದು. ನೆಕ್ಸ್ಟ್ ಸೇಫ್ಟಿ ಹಾರ್ನೆಸ್, ಇದು ನಾವು ಸೇಫ್ಟಿ ಹಾರ್ನೆಸ್ ಇದು ನಾವು
ಹೈಟ್ ವರ್ಕಲ್ಲಿ ಮಾಡುವಾಗ, ಅಂದರೆ ಬಿಲ್ಡಿಂಗಲ್ಲಿ ಹೈಟಲ್ಲಿ ಕೆಲಸ ಮಾಡುವಾಗ ಇದು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತದೆ. ನಾವು ಕೆಳಗೆ ಫಾಲ್ ಆದರೆ ಇದು ಪ್ರೊಟೆಕ್ಟ್ ಮಾಡ್ತದೆ. ನೆಕ್ಸ್ಟ್ ಇದು ಲೇನಿಯಾರ್ಡ್, ಇದು ಶಾಕ್ ಅಬ್ಸರ್ವರ್. ಇದನ್ನು ನಾವು ಹೀಗೆ ಹೀಗೆ ಮಾಡಿ ಅದಕ್ಕೆ ಹುಕ್ ಮಾಡಬೇಕು.